प्रिय छात्राः नमस्ते। सर्वे कुशलिनः वा? अहम् इदानीम् अष्टमकक्षायाः धीरः गुरुभक्तः इति पाठं पाठयामि। छात्राः अत्र चित्रं पश्यन्तु। ಇದು ಒಂದು ಗುರುಕುಲದ ದೃಶ್ಯ. ಹಿಂದಿನ ಕಾಲದಲ್ಲಿ ಈಗಿನ ಹಾಗೆ ಶಾಲಾ ಕಾಲೇಜುಗಳೇ ಇರ್ತಾ ಇರಲಿಲ್ಲ. ವಿದ್ಯಾರ್ಥಿಯಾದವನು ಅಥವಾ ವಿದ್ಯೆಯನ್ನು ಕಲಿಯಲು ಬಯಸುವವನು ಗುರುವನ್ನು ಹುಡುಕಿ ಅವನ ಆಶ್ರಮಗಳಿಗೆ ಹೋಗಿ ಅಲ್ಲಿ ವಿದ್ಯೆಯನ್ನು ಕಲಿತು ಬರಬೇಕಾಗಿತ್ತು. ಇಲ್ಲಿ ನೋಡಿ, ಇದೊಂದು ಗುರುಕುಲದ ದೃಶ್ಯ. ಇಲ್ಲಿ ಗುರು ವಿದ್ಯಾರ್ಥಿಗೆ ಶಿಷ್ಯನಿಗೆ ಪಾಠವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಧೀರಃ ಗುರುಭಕ್ತಃ, ಧೀರನಾದಂತಹ ಗುರುವಿನ ಭಕ್ತ, ಒಬ್ಬ ಶಿಷ್ಯನ ಕುರಿತಾಗಿ ಹೇಳಿರುವಂತಹ ಒಂದು ಉಪಾಖ್ಯಾನ ಅಥವಾ ಒಂದು ಕಥೆ ಇದು. ಇಲ್ಲಿ ಈ ಪಾಠದಲ್ಲಿ ಯಾರು ಆ ಗುರುಭಕ್ತನಾದ ಶಿಷ್ಯ, ಧೀರನಾದ ಶಿಷ್ಯ ಎಂಬುದನ್ನು ನಾವು ನೋಡೋಣ. ಪಾಠಂ ಪಠಾಮಿ ಶೃಣ್ವಂತು ಛಾತ್ರಾಃ. ಪ್ರಾಚೀನ ಕಾಲೇ ಗುರುಕುಲೆ ಅಧೀಯಾನಾಃ ಗುರುಭಕ್ತಾಃ ಧೀರಾಃ ಚ ಶಿಷ್ಯಾಃ ಆಸನ್. तादृशेषु आरुणिः अपि अन्यतमः. महाभारते विद्यमानम् आरुण्युपाख्यानम् आरुणेः गुरुभक्तिं धैर्यं च दर्शयति. तदुपाख्यानम् अत्र संग्रह्य प्रदत्तम्. ಪ್ರಾಚೀನ ಕಾಲೇ ಗುರುಕುಲೆ, ಹೀಗೆ ಹೇಳಿದ ಹಾಗೆ ಹಿಂದಿನ ಕಾಲದಲ್ಲಿ ವಿದ್ಯೆಯನ್ನು ಕಲಿಯಬೇಕಾದ್ರೆ ಗುರುಕುಲಗಳಿಗೆ ಹೋಗಬೇಕಾಗಿತ್ತು. ನೋಡಿ, ಇಲ್ಲಿ ಇದೊಂದು ಗುರುಕುಲದ ದೃಶ್ಯ. ಈ ಗುರುಕುಲದಲ್ಲಿ ಗುರುವು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ಗುರುಕುಲಗಳಲ್ಲಿ ಅಧೀಯಾನಾಹ ಗುರುಭಕ್ತಾಹ, ಕಲಿಯುತ್ತಿರುವಂತಹ ಗುರುಭಕ್ತರು ಧೀರರು ಆಗಿರುವಂತಹ ಶಿಷ್ಯರು ಇದ್ರು. ಅಲ್ಲೇನ್ ಮಾಡ್ಬೇಕಾಗಿತ್ತು ಅಂದ್ರೆ, ಗುರುಕುಲಗಳಲ್ಲಿ ಗುರುವಿನ ಸೇವೆಯನ್ನು ಮಾಡಬೇಕಾಗಿತ್ತು. ಗುರುವಿಗೆ ಮತ್ತಾರು ಇರ್ತಾ ಇರಲಿಲ್ಲ ಶಿಷ್ಯರನ್ನು ಬಿಟ್ಟು. ಕೃಷಿ ಮಾಡಬೇಕಾಗಿತ್ತು ಅಥವಾ ಭಿಕ್ಷಾಟನೆಯನ್ನ ಮಾಡಬೇಕಾಗಿತ್ತು. ಅದನ್ನೆಲ್ಲ ಮಾಡಿಕೊಂಡು ಬೇಕಾದ ವಸ್ತುಗಳನ್ನ ಈ ಆಶ್ರಮಗಳಿಗೆ ತಂದು ಆಹಾರವನ್ನ ತಯಾರಿಸಿ ಗುರುವಿಗೂ ಕೊಟ್ಟು ಏನ್ ಮಾಡಬೇಕು, ತಾವು ಸೇವಿಸಬೇಕಾಗಿತ್ತು. ಈ ರೀತಿ ಗುರುವಿನ ಸೇವೆಯನ್ನು ಮಾಡುವುದರ ಮೂಲಕ ಗುರುವಿನಿಂದ ವಿದ್ಯೆಯನ್ನ ಕಲಿಬೇಕಾಗಿತ್ತು. ಆಗ ಯಾರಿಗೆ ಕಲಿಲಿಕ್ಕೆ ಆಸಕ್ತಿ ಇತ್ತೋ ಅವರು ಮಾತ್ರ ಗುರುಗಳನ್ನ ಹುಡುಕಿಕೊಂಡು ಹೋಗಿ ಗುರುವಿನ ಸೇವೆಯನ್ನು ಮಾಡಿ ತಮ್ಮ ವಿದ್ಯೆಯನ್ನ ಕಲಿತು ಬರ್ತಿದ್ರು. ಅಂಥ ಗುರುಕುಲಗಳಲ್ಲಿ ಕಲಿಯುತ್ತಿರುವಂತಹ ಗುರುಭಕ್ತರು, ಧೀರರು, ಶಿಷ್ಯರು ಇದ್ರು. ಧೀರರು ಆಗಿರುವಂತಹ ಶಿಷ್ಯರು ಇದ್ರು. ತಾದೃಶೇಷು ಆರುಣಿಹಿ ಅಪಿ ಅನ್ಯತಮಃ, ಅವರಲ್ಲಿ ಆರುಣಿಯೂ ಒಬ್ಬನು. ಈ ರೀತಿ ಕಲಿತಂತಹ ಅನೇಕ ಶಿಷ್ಯರಲ್ಲಿ ಆರುಣಿಯು ಒಬ್ಬನು. ಮಹಾಭಾರತೆ ವಿದ್ಯಮಾನಂ, ಮಹಾಭಾರತದಲ್ಲಿ ಇರುವಂತಹ ಆರುಣ್ಯುಪಾಖ್ಯಾನಂ, ಆರುಣಿ ಉಪಾಖ್ಯಾನಂ, ಆರುಣ್ಯುಪಾಖ್ಯಾನಂ ಎಣ್ಣಸಂಧಿ. ಆರುಣಿಯ ಕಥೆ, ಹಿಂದೆ ನಡೆದಂತಹ ವಿಷಯವನ್ನ ಹೇಳುವ ಕಥೆಗೇನಂತಾರೆ ಉಪಾಖ್ಯಾನ, ಹಿಂದೆ ನಡೆದ ಕಥೆ. ಆರುಣಿಯ ಕಥೆಯನ್ನ, ಹಾಗೆ ಆರುಣೇಹಿ ಗುರುಭಕ್ತಿಯನ್ನ, ಧೈರ್ಯವನ್ನ ಇಲ್ಲಿ ನಮಗೆ ಹೇಳಲಾಗಿದೆ. ಗುರುವಿನ ಸೇವೆ ಮಾಡುವುದು, ಗುರುಭಕ್ತಿಯನ್ನ ತೋರಿಸುವುದರ ಮೂಲಕ ಗುರುವಿನಲ್ಲಿರುವಂತಹ ವಿದ್ಯೆಯನ್ನ ಕಲಿಯುವುದು ಗುರುಕುಲದ ಪದ್ಧತಿ. ಈ ಪಾಠದಲ್ಲಿ ನಿಮಗೆ ಆರುಣಿಯ ಗುರುಭಕ್ತಿಯನ್ನ, ಧೈರ್ಯವನ್ನ ತೋರಿಸುವಂತಹ ಆರುಣ್ ಉಪಾಖ್ಯಾನವನ್ನ ಹೇಳಲಾಗಿದೆ. ತತ್ ಉಪಾಖ್ಯಾನಂ ಅತ್ರ ಸಂಗ್ರಹ್ಯ ಪ್ರದತ್ತಂ. ಆರುಣಿಯ ಉಪಾಖ್ಯಾನವನ್ನ, ಕಥೆಯನ್ನ ಇಲ್ಲಿ ಸಂಗ್ರಹಿಸಿ ನಿಮಗೆ ಕೊಡಲಾಗಿದೆ ಈ ಪಾಠದಲ್ಲಿ. ಧೀರಃ ಗುರುಭಕ್ತಃ, ಈ ಪಾಠದಲ್ಲಿ ಆರುಣಿಯ ಉಪಾಖ್ಯಾನ ಇದೆ. ಒಂದು ನೋಡಿ, ಧೌಮ್ಯೋ ನಾಮ ಪ್ರಸಿದ್ಧಃ ಗುರುಃ ಆಸೀತ್. ತಸ್ಯಾಶ್ರಮಃ ನದ್ಯಾಃ ಸ್ವಚ್ಛೆ ಸುಂದರೆ ತೀರೆ ಆಸೀತ್. ಅನೇಕೆ ಛಾತ್ರಾಃ ಅಧ್ಯಯನಾರ್ಥಂ ತಮ್ ಆಶ್ರಮಂ ಆಗಚ್ಚಂತಿ ಸ್ಮ.
ತೇಷ್ವನ್ಯತಮಃ ಆರುಣಿಃ ಧೌಮ್ಯಃ ತೇಭ್ಯಃ ಅಶನ ವಸತಿ ವಸ್ತ್ರಾದಿಕಂ ದತ್ವಾ ಬೋಧನಕಾರ್ಯಂ ಕರೋತಿ ಸ್ಮ. धौम्यो नाम प्रसिद्धः गुरुः आसीत्. गुरुकुले एकः गुरुः आसीत्, तस्य नाम दौम्यः. दौम्यः नाम एकः प्रसिद्धः गुरुः आसीत्. ದೌಮ್ಯನೆಂಬ ಹೆಸರಿನ ಒಬ್ಬ ಪ್ರಸಿದ್ಧನಾದ ಗುರು ಇದ್ದನು. ತಸ್ಯ ಆಶ್ರಮಃ, ತಸ್ಯ ಆಶ್ರಮಃ, ತಸ್ಯಾಶ್ರಮಃ ಕಸಂಧಿಃ ಸವರ್ಣದೀರ್ಘ ಸಂಧಿಃ. ಧೌಮ್ಯಸ್ಯ ಆಶ್ರಮಃ ನದ್ಯಾಃ ಸ್ವಚ್ಛೆ ಸುಂದರೆ ತೀರೆ ಆಸೀತ್. ಅದು ಎಲ್ಲಿತ್ತು ದೌಮ್ಯನ ಆಶ್ರಮ? ನದ್ಯಾಹ ನದಿಯ ಸ್ವಚ್ಛವಾದ ಸುಂದರವಾದ ತೀರದಲ್ಲಿ ಇತ್ತು. ದೌಮ್ಯಸ್ಯ ಆಶ್ರಮಃ ನದ್ಯಾಹ ಸ್ವಚ್ಛೆ ಸುಂದರೆ ತೀರೆ ಆಸೀತ್. ಅನೇಕೆ ಛಾತ್ರಾಃ ಅಧ್ಯಯನಾರ್ಥಂ ತಮ್ ಆಶ್ರಮಂ ಆಗಚ್ಚಂತಿ ಸ್ಮ. ಛಾತ್ರಾಃ ಗುರೋಃ ಆಶ್ರಮಂ ಕಿಮರ್ಥಂ ಆಗಚ್ಚಂತಿ ಸ್ಮ? ಛಾತ್ರಾಃ ಅಧ್ಯಯನಾರ್ಥಂ, ವಿದ್ಯಾರ್ಥಿಗಳು ಅಧ್ಯಯನಕ್ಕಾಗಿ ಕಲೀಲಿಕ್ಕಾಗಿ ಗುರುವಿನ ಆಶ್ರಮಕ್ಕೆ ಬರ್ತಾ ಇದ್ರು. ದೌಮ್ಯ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾ ಇದ್ರು. ತೇಷ್ವನ್ಯತಮಃ ಆರುಣಿಃ, ತೇಷ್ವನ್ಯತಮಃ, ತೇಷು ಅನ್ಯತಮಃ, ತೇಷ್ವನ್ಯತಮಃ ವ ಬಂದಿದೆ, ಅದಕ್ಕಾಗಿ ಯಾವ ಸಂಧಿ ಇದು? ಎಣ್ ಸಂಧಿ. ಯ ವ ರ ಲಗಳು ಆದೇಶವಾಗಿ ಬಂದಿರೋದಕ್ಕೆ ಏನಂತಾರೆ? ಎಣ್ ಸಂಧಿ. ಅವರಲ್ಲಿ ಒಬ್ಬನು ಆರುಣಿ. ಧೌಮ್ಯಃ ತೇಭ್ಯಃ ಅಶನ ವಸತಿ ವಸ್ತ್ರಾದಿಕಂ ದತ್ವಾ ಬೋಧನ ಕಾರ್ಯಂ ಕರೋತಿ ಸ್ಮ. ನಾ ಈಗಾಗಲೇ ಹೇಳಿದನಲ್ವಾ, ಗುರುಕುಲಗಳಲ್ಲಿ ಗುರುಗಳು ಶಿಷ್ಯನಿಗೆ ಅಶನ ವಸತಿ ಉಳಿಲಿಕ್ಕೆ ಜಾಗ, ವಸ್ತ್ರಾದಿಕಂ ವಸ್ತ್ರ ಉಟ್ಟುಕೊಳ್ಳಲಿಕ್ಕೆ ಬಟ್ಟೆ, ಇವುಗಳನ್ನ ಕೊಟ್ಟು ಅದರ ಜೊತೆಯಲ್ಲಿ ಏನ್ ಮಾಡ್ತಿದ್ದ? ಬೋಧನ ಕಾರ್ಯಂ ಕರೋತಿ ಸ್ಮ, ಬೋಧನೆಯನ್ನು ಕೂಡ ಮಾಡ್ತಾ ಇದ್ದ. ಧೌಮ್ಯ ತೇಭ್ಯ, ದೌಮ್ಯ ಶಿಷ್ಯೇಭ್ಯ ಶಿಷ್ಯರಿಗೆ, ಅಶನ ಆಹಾರ, ವಸತಿ ವಸತಿ ಸೌಕರ್ಯ, ವಸ್ತ್ರಾದಿಕಂ ವಸ್ತ್ರಗಳನ್ನೆಲ್ಲ ಕೊಟ್ಟು ಬೋಧನ ಕಾರ್ಯವನ್ನ ಮಾಡ್ತಾ ಇದ್ದ. ವಿದ್ಯಾರ್ಥಿಗಳು ಶಿಷ್ಯರು ಅಲ್ಲಿ ಗುರುವಿನ ಸೇವೆಯನ್ನ ಕೆಲಸವನ್ನ ಮಾಡಿ ಏನ್ ಮಾಡ್ಬೇಕು? ಅವರು ಹೇಳಿದಂತ ಬೋಧನೆಯನ್ನ ತಿಳ್ಕೊಳ್ಬೇಕಾಗಿತ್ತು, ಅವರ ಪಾಠವನ್ನ ತಿಳ್ಕೊಳ್ಬೇಕಾಗಿತ್ತು. ಮುಂದೆ ನೋಡಿ, ಆಶ್ರಮೇ ಪ್ರತಿದಿನಂ ಶಾಂತಿ ಪಾಠ ಪೂರ್ವಕಂ ಅಧ್ಯಯನಂ ಪ್ರಾರಭ್ಯತೆ. ಸರ್ವೇ ಛಾತ್ರಾಃ ಆಶ್ರಮ ನಿಯಮಾನುಸಾರೇಣ ಕಾರ್ಯಪರಾಃ ಭವಂತಿ. ಕ್ರೀಡಾ ಯೋಗಾಭ್ಯಾಸಾದಿ ಪಾಠ್ಯೇತರ ವಿಷಯೇಷ್ವಪಿ ಆಸಕ್ತಾಃ ಭವಂತಿ. ಏಕಸ್ಮಿನ್ ದಿವಸೆ ನಿಶೀಥೆ ಮಹತಿ ವೃಷ್ಟಿಃ ಅಭವತ್. ವಿದ್ಯುತಾಂ ಪ್ರಖರ ಪ್ರಕಾಶೇನ ಜಂఝಾವಾತೇನ ಚ ಸಾಕಂ ಘೋರಂ ಗರ್ಜಂತಃ ಮೇಘಾಃ ಅವರ್ಷನ್. ನೋಡಿ, ದೌಮ್ಯನ ಆಶ್ರಮದಲ್ಲಿ ಏನಾಯ್ತು ನೋಡಿ. ಆಶ್ರಮೇ ಪ್ರತಿದಿನಂ, ಆಶ್ರಮದಲ್ಲಿ ಪ್ರತಿದಿನವೂ ಶಾಂತಿ ಪಾಠ ಪೂರ್ವಕಂ, ಶಾಂತಿಯ ಮಂತ್ರದೊಂದಿಗೆ, ಶಾಂತಿ ಪಾಠದೊಂದಿಗೆ ಅಧ್ಯಯನ ಪ್ರಾರಂಭವಾಗ್ತಾ ಇತ್ತು. ಸರ್ವೇ ಛಾತ್ರಾಃ ಎಲ್ಲಾ ವಿದ್ಯಾರ್ಥಿಗಳು ಆಶ್ರಮ ನಿಯಮಾನುಸಾರೇಣ ಕಾರ್ಯಪರಾಃ ಭವಂತಿ. ಆಶ್ರಮದ ನಿಯಮವನ್ನ ಅನುಸರಿಸಿ, ನಿಯಮಕ್ಕೆ ಅನುಸಾರವಾಗಿ ಕಾರ್ಯತತ್ಪರರಾಗ್ತಾ ಇದ್ರು. ಆಶ್ರಮದ ನಿಯಮಗಳು ಅಂದ್ರೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಏಳ್ಬೇಕು, ಈ ಕೆಲಸಗಳನ್ನ ಮಾಡ್ಬೇಕು, ಆನಂತರ ಅಧ್ಯಯನ ಪ್ರಾರಂಭವಾಗುವುದು ಇಷ್ಟು ಗಂಟೆಗೆ. ಅದಕ್ಕೆಲ್ಲ ಏನು ಮಾಡ್ಬೇಕಾಗಿತ್ತು? ಎಲ್ಲಾ ವಿದ್ಯಾರ್ಥಿಗಳು ಆ ನಿಯಮಗಳನ್ನ ಅನುಸರಿಸಿ ಕಾರ್ಯತತ್ಪರರಾಗಬೇಕಾಗಿತ್ತು. ಸರ್ವೇ ಛಾತ್ರಾಃ ಆಶ್ರಮ ನಿಯಮಾನುಸಾರೇಣ ಕಾರ್ಯಪರಾಃ ಭವಂತಿ. ಅಲ್ಲೇನೇನು ಕಲಿಸ್ತಿದ್ರು? ಕ್ರೀಡಾ ಯೋಗಾಭ್ಯಾಸಾದಿ ಪಾಠ್ಯೇತರ ವಿಷಯೇಷ್ವಪಿ ಆಸಕ್ತಾಃ ಭವಂತಿ. ಅಲ್ಲಿ ಕ್ರೀಡೆ ಆಟಗಳನ್ನು ಕಲಿಸ್ತಾ ಇದ್ರು, ಯೋಗಾಭ್ಯಾಸಗಳನ್ನು ಕಲಿಸ್ತಾ ಇದ್ರು, ಮುಂತಾದ ಪಾಠ್ಯೇತರ ವಿಷಯಗಳು, ಇವೆಲ್ಲ ಪಾಠಕ್ಕೆ ಪೂರಕವಾದ ವಿಷಯಗಳು. ಪಾಠಗಳ ವಿಷಯಗಳ ಜೊತೆಯಲ್ಲಿ ಕ್ರೀಡೆ, ಯೋಗಾಭ್ಯಾಸ ಮುಂತಾದ ವಿಷಯಗಳನ್ನು ಕೂಡ ಅವರು ಕಲಿಬೇಕಾಗಿತ್ತು. ಅಲ್ಲಿ ವಿದ್ಯಾರ್ಥಿಗಳು ಅದರಲ್ಲಿ ಆಸಕ್ತರಾಗಿದ್ರು. ವಿಷಯೇಷ್ವಪಿ, ವಿಷಯೇಷು ಅಪಿ
ವಿಷಯೇಶ್ವಪಿ ಇದು ಕೂಡ ಎಣ್ ಸಂಧಿ. ಅಲ್ಲಿ ವೇದಗಳನ್ನ ಅಧ್ಯಯನ ಮಾಡ್ತಿದ್ರು ಮುಖ್ಯವಾಗಿ. ಅದರ ಜೊತೆಯಲ್ಲಿ ಕ್ರೀಡೆ, ಯೋಗಾಭ್ಯಾಸ ಮುಂತಾದ ಪಠ್ಯಪೂರಕ ವಿಷಯಗಳನ್ನು ಕೂಡ ಕಲಿತಾ ಇದ್ರು. ಏಕಸ್ಮಿನ್ ದಿವಸೆ ಒಂದ್ ದಿವಸ ಏನಾಯ್ತು ಆ ಆಶ್ರಮದಲ್ಲಿ? ಏಕಸ್ಮಿನ್ ದಿವಸೆ ನಿಶೀಥೆ ಮಹತಿ ವೃಷ್ಟಿ ಅಭವತ್. ನಿಶೀಥ ಇತ್ಯುಕ್ತೆ ಅರ್ಧರಾತ್ರಿ, ಮಧ್ಯರಾತ್ರಿಯಲ್ಲಿ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಮಹತಿ ವೃಷ್ಟಿ ಅಭವತ್, ಬಹಳ ಮಳೆ ಬಂತು, ದೊಡ್ಡದಾಗಿ ಮಳೆ ಬಂತು. ವೃಷ್ಟಿ ಇತ್ಯುಕ್ತೆ ವರ್ಷ, ದೊಡ್ಡ ಮಳೆ ಬಂತು. ಅಭವತ್ ಕಹಲಕಾರ. ಈಗಾಗಲೇ ಕ್ರಿಯಾಪದ ಪಾಠದಲ್ಲಿ ಲಕಾರಗಳನ್ನು ಕಲ್ತಿದ್ದೀರಿ, ಹೌದಲ್ವಾ? ಅಭವತ್ ಲಂಗ್ ಲಕಾರ ಪ್ರಥಮ ಪುರುಷ ಏಕವಚನಂ. ಒಂದು ದಿನ ಮಧ್ಯರಾತ್ರಿಯಲ್ಲಿ ದೊಡ್ಡದಾಗಿ ಮಳೆ ಬಂತು. ಕೇವಲ ಮಳೆ ಬಂತ ನೋಡಿ. ವಿದ್ಯುತಾಂ ಪ್ರಖರ ಪ್ರಕಾಶೇನ. ವಿದ್ಯುತ್ ಇತ್ಯುಕ್ತೆ ಮಿಂಚು, ಮಿಂಚಿನ ಪ್ರಖರ ಬೆಳಕಿನೊಂದಿಗೆ. ಜಂಜಾವಾತೇನ ಚ ಸಾಕಂ. ಜಂಜಾವಾತ, ವಾತ ಇತ್ಯುಕ್ತೆ ಗಾಳಿ, ಜಂಜಾವಾತ ಅಂದ್ರೆ ಬಿರುಗಾಳಿ. ಬಿರುಗಾಳಿಯ ಜೊತೆಯಲ್ಲಿ ಮಿಂಚಿನ ಪ್ರಖರ ಪ್ರಕಾಶದೊಂದಿಗೆ ಘೋರಂ ಗರ್ಜಂತಹ, ದೊಡ್ಡದಾಗಿ ಗರ್ಜಿಸುತ್ತಾ ಮೋಡಗಳು ಮಳೆಯನ್ನ ಸುರಿಸಿದವು. ಅಂದ್ರೆ ಏನಾಗಿತ್ತು? ಆ ಮಳೆ ರಾತ್ರಿಯಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು, ಮಿಂಚು ಜೋರಾಗಿ ಹೊಡಿತಾ ಇತ್ತು, ಬಿರುಗಾಳಿ ಬೀಸ್ತಾ ಇತ್ತು, ಜೊತೆಗೆ ಗುಡುಗು ಕೂಡ ಇತ್ತು. ಮೇಘ ಗರ್ಜನೆ ಅಂದ್ರೇನು? ದೊಡ್ಡದಾಗಿ ಗುಡುಗು, ಮಳೆ, ಬಿರುಗಾಳಿ ಇವೆಲ್ಲದರ ಜೊತೆಗೆ ರಾತ್ರಿ ಪ್ರಾರಂಭ ಆಗಿತ್ತು, ಮಧ್ಯರಾತ್ರಿ ಪ್ರಾರಂಭ ಆಗಿತ್ತು. ಏನಾಯ್ತು ನೋಡಿ, ಇಲ್ಲಿ ನೋಡಿ, ಇದು ಮಳೆಯ ದೃಶ್ಯ. ಏನಾಯ್ತು ಆ ನಂತರ? ಏನ್ ಮಾಡಿದ್ರು ಆಶ್ರಮದಲ್ಲಿ? ಏನ್ ಮಾಡಿದ್ರು ನೋಡಿ. ಆಶ್ರಮಾತ್ ಅನತಿ ದೂರೆ ಧೌಮ್ಯಸ್ಯ ಶಾಲಿಕ್ಷೇತ್ರಾಣ್ಯಾಸನ್ ತಾನಿ ಚ ಅತಿವೃಷ್ಟ್ಯ ಜಲಪೂರಿತಾನ್ಯಾಸನ್. ಜಲಪ್ರವಾಹೇನ ಕೇದಾರಖಂಡಂ ಕಂಚಿತ್ ಭಗ್ನಂ. ಭಗ್ನಾತ್ ಖಂಡಾತ್ ಜಲಪ್ರವಾಹಃ ವೇಗೇನ ಬಹಿಃ ನಿರ್ಗತಃ. ಸರ್ವೇ ಛಾತ್ರಾಃ ಸುಪ್ತಾಃ ಆಸನ್. ನೋಡಿ, ಆಶ್ರಮಾತ್ ಅನತಿ ದೂರೆ, ದೂರ, ಅತಿ ದೂರ, ಅನತಿ ದೂರ. ನ ಅತಿ ದೂರ, ಅನತಿ ದೂರ. ಅತಿ ದೂರ ಅಂದ್ರೆ ತುಂಬಾ ದೂರ, ನ ಅತಿ ದೂರ ಅಂದ್ರೆ ತುಂಬಾ ದೂರದಲ್ಲಿ ಅಲ್ಲ, ಹತ್ತಿರದಲ್ಲಿ. ಆಶ್ರಮಸ್ಯ ಸಮೀಪೆ ಹೇಳಿ. ಆಶ್ರಮಾತ್ ಅನತಿ ದೂರೆ, ಆಶ್ರಮದಿಂದ ಸ್ವಲ್ಪವೇ ದೂರದಲ್ಲಿ, ಸಮೀಪದಲ್ಲಿಯೇ. ಧೌಮ್ಯಸ್ಯ ಶಾಲಿಕ್ಷೇತ್ರಾಣ್ಯಾಸನ್. ಶಾಲಿಕ್ಷೇತ್ರಾಣಿ ಪ್ಲಸ್ ಆಸನ್, ಶಾಲಿಕ್ಷೇತ್ರಾಣ್ಯಾಸನ್. ಕಸಂಧಿ ಇದಮಪಿ ಎಣ್ ಸಂಧಿ. ಆಸನ್, ಆಸೀತ್, ಆಸ್ತಾಂ, ಆಸನ್. ಲಂಗ್ಲಕಾರ ಪ್ರಥಮ ಪುರುಷ ಬಹುವಚನ. ಆಶ್ರಮದ ಸಮೀಪದಲ್ಲಿಯೇ ದೌಮ್ಯಸ್ಯ ಶಾಲಿಕ್ಷೇತ್ರಾಣಿ ಆಸನ್. ಶಾಲಿಕ್ಷೇತ್ರ ಅಂದ್ರೆ, ಶಾಲಿ ಅಂದ್ರೆ ಭತ್ತ, ಕ್ಷೇತ್ರ ಅಂದ್ರೆ ಗದ್ದೆ, ಭತ್ತದ ಗದ್ದೆಗಳು ಇದ್ದವು. ಆಶ್ರಮದ ಸಮೀಪದಲ್ಲಿಯೇ ದೌಮ್ಯರ ಭತ್ತದ ಗದ್ದೆಗಳು ಇದ್ದವು. ತಾನಿ ಚ ಅತಿವೃಷ್ಟ್ಯ ಜಲಪೂರಿತಾನ್ಯಾಸನ್. ಜಲಪೂರಿತಾನಿ ಆಸನ್, ಜಲಪೂರಿತಾನ್ಯಾಸನ್. ಇದು ಕೂಡ ಎಣ್ ಸಂಧಿ. ಇದರಿಂದ ಮಳೆಯಿಂದ ಏನಾಯ್ತು? ಅತಿವೃಷ್ಟಿಯ, ಅತಿಯಾದ ಮಳೆಯಿಂದ ಶಾಲಿಕ್ಷೇತ್ರಾಣಿ ಜಲಪೂರಿತಾನಿ ಆಸನ್. ನೀರಿನಿಂದ ತುಂಬಿಕೊಂಡ್ಬಿಟ್ಟು ಗದ್ದೆಗಳೆಲ್ಲ ಏನಾದವು? ಮುಳುಗಿ ಹೋದವು. ದೊಡ್ಡ ಮಳೆಯಿಂದ, ಅತಿವೃಷ್ಟಿಯಿಂದ ಭತ್ತದ ಗದ್ದೆಗಳು ನೀರಿನಿಂದ ಮುಳುಗಿದವು. ಜಲಪ್ರವಾಹೇನ, ಜೋರಾಗಿ ಮಳೆ ಬಂದ ತಕ್ಷಣ ಏನಾಯ್ತು? ಪ್ರವಾಹ ಉಂಟಾಯ್ತು. ಜಲಪ್ರವಾಹೇನ ಕೇದಾರಖಂಡಂ ಕಂಚಿತ್ ಭಗ್ನಂ. ನೋಡಿ, ಇಲ್ಲಿ ಇದು ಒಂದು ಗದ್ದೆಯ ಶಾಲಿ ಕ್ಷೇತ್ರದ ದೃಶ್ಯ. ಇಲ್ಲಿ ನೋಡಿ, ಭತ್ತವನ್ನ ಹೇಗೆ ಬೆಳೀತಾರೆ ನಿಮ್ಗೆ ಗೊತ್ತಿದೆಯಲ್ವಾ? ಚಿಕ್ಕ 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 ಗದ್ದೆಗಳಾಗಿ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಆ ಗದ್ದೆಯಲ್ಲಿ ಸಂಪೂರ್ಣವಾಗಿ ನೀರು ನಿಲ್ಲಬೇಕದು. ಭತ್ತಕ್ಕೆ ಯಾವಾಗ್ಲೂ ನೀರು ಇರಬೇಕು. ಈ ರೀತಿ ಚಿಕ್ಕ ಚಿಕ್ಕ ಗದ್ದೆಗಳನ್ನ ಮಾಡಿಕೊಂಡು ನೀರು ಹೊರಗಡೆ ಹರಿದು ಹೋಗದ ಹಾಗೆ
ಈ ರೀತಿ ಪಾತಿಗಳನ್ನ ಮಾಡ್ಕೊಳ್ತಾರೆ, ಕಟ್ಟುಗಳನ್ನ ಮಾಡ್ಕೊಳ್ತಾರೆ. ನೀರ್ ಹರಿದು ಹೋಗ್ಬಾರ್ದು, ಇಲ್ಲೇ ನೀರ್ ನಿಂತಿರ್ಬೇಕು. ಕೇದಾರ ಖಂಡ ಅಂದ್ರೆ ಈ ರೀತಿ ಮಾಡಿಕೊಂಡ ಪಾತಿ, ಗೊತ್ತಾಯ್ತಾ? ಈ ನೀರು ಜೋರಾಗಿ ಹರಿದು ಬಂದಾಗ ಏನಾಗ್ತದೆ, ಈ ಪಾತಿ ಏನಾಗ್ತದೆ, ಒಡೆದು ಹೋಗ್ತದೆ. ಯಾಕಂದ್ರೆ ನೀರು ತುಂಬಿ, ಈ ಗದ್ದೆ ಅಂದ್ರೆ ಯಾವಾಗ್ಲೂ ಮೆತ್ತಗೆ ಇರ್ತದಲ್ವಾ, ಈ ಜಲಪ್ರವಾಹದಿಂದ ಇಲ್ಲಿಯ ಕೇದಾರ ಖಂಡ, ಈ ಗದ್ದೆಯ ಪಾತಿ ಬದು ಹೇಳ್ತಿರಲ್ಲ, ಅದು ಸ್ವಲ್ಪ ಒಡೆದು ಹೋಯಿತು. ಭಗ್ನಾತ್ ಖಂಡಾತ್, ಈ ರೀತಿ ಒಡೆದು ಹೋದ್ಮೇಲೆ ಏನಾಗ್ತದೆ, ಆ ಒಡೆದಂತಹ ಭಾಗದಿಂದ, ಪಾತಿಯಿಂದ ಜಲಪ್ರವಾಹ ವೇಗೇನ ಬಹಿಃ ನಿರ್ಗತಃ, ನೀರಿನ ಪ್ರವಾಹ ವೇಗವಾಗಿ ಹೊರಗಡೆ ಬಂತು. ನೀರು ಈಗ ನೋಡಿ, ಉದಾಹರಣೆ ಇಲ್ಲಿ ನೋಡಿ, ಇದು ಒಂದು ಕೇದಾರ, ಇದೊಂದು ಶಾಲೆ ಕ್ಷೇತ್ರ, ಇದು ಕೇದಾರ ಖಂಡ. ಇಲ್ಲಿಂದ ಇದು ಒಡೆದೋಗಿದೆ ಅಂದ್ರೆ ಇಲ್ಲಿಂದ ನೀರೇನಾಗ್ತದೆ, ರಭಸವಾಗಿ ಹೊರಗೆ ಬಂದ್ಬಿಡ್ತದೆ. ಆಗ ಇಲ್ಲಿ ನಿಂತಹ ಫಸಲ್ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಅವೆಲ್ಲ ಏನಾಗ್ತವೆ, ಭತ್ತದ ಗಿಡಗಳೆಲ್ಲ ಏನಾಗ್ತವೆ, ಹೊರಗಡೆ ಬಂದ್ಬಿಡ್ತವೆ, ಎಲ್ಲ ನಾಶ ಆಗ್ಬಿಡ್ತವೆ. ಭಗ್ನಾತ್ ಖಂಡ ಅಂತ, ಒಡೆದಂತಹ ಆ ಗದ್ದೆಯ ಪಾತಿಯಿಂದ ನೀರಿನ ಪ್ರವಾಹ ವೇಗವಾಗಿ ಹೊರಗಡೆ ಬಂತು. ಆಗ ಮಧ್ಯರಾತ್ರಿ ಆಗಿತ್ತು. ಸರ್ವೇ ಛಾತ್ರಾಹ ಸುಪ್ತಾಹ ಆಸನ್, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮಕ್ಕಳು, ಎಲ್ಲ ಶಿಷ್ಯರು ಏನಾಗಿದ್ರು, ಮಲಗಿದ್ದರು. ಸರ್ವೇ ಛಾತ್ರಾಹ ಸುಪ್ತಾಹ ಆಸನ್. ಮುಂದೇನಾಯ್ತು ನೋಡಿ. ಸುಪ್ತಃ ಧೌಮ್ಯಃ ಉತ್ಥಾಯ ಗವಾಕ್ಷೇಣ ಬಹಿಃ ಅಪಶ್ಯತ್. ಮಹತ್ಯಾ ವೃಷ್ಟ್ಯಾ ಸರ್ವತ್ರ ಜಲಪ್ರವಾಹಃ ಆಸೀತ್. ಪ್ರವಾಹಸ್ಯ ಶಬ್ದಂ ಶ್ರುತ್ವಾ ಚಿಂತಾಮಗ್ನಃ ಧೌಮ್ಯಃ ಕಿಂ ಕರ್ತವ್ಯತಾ ಮೂಢಃ ಅಭವತ್. ತದಾನೀಮೇವ ಆರುಣಿಃ ಜಾಗ್ರತಃ ಗುರುಸಮೀಪಂ ಆಗಚ್ಚತ್. ಸುಪ್ತಃ ಧೌಮ್ಯಃ ಉತ್ಥಾಯ, ಧೌಮ್ಯ ಗುರುಗಳು ಏನು ಮಾಡಿದ್ರು, ಅವರು ಮಲಗಿದ್ರು. ಅವರು ಮಲಗಿದಂತಹ ಗುರುಗಳು ಉತ್ಥಾಯ, ಎದ್ದು, ಉತ್ಥಾಯ ಅಂದ್ರೆ ಎದ್ದುಕೊಂಡು, ಗವಾಕ್ಷೇಣ ಬಹಿಃ, ಗವಾಕ್ಷಿ ಇತ್ಯುಕ್ತೆ ಕಿಟಕಿ, ಆ ಆಶ್ರಮದ ಕಿಟಕಿಯಿಂದ ಬಹಿಃ ಅಪಶ್ಯತ್, ಹೊರಗಡೆ ನೋಡಿದರು. ಇದೆಲ್ಲ ಲಂಗ್ಲಕಾರದಲ್ಲಿ ಇದೆ. ಅಪಶ್ಯತ್, ಅಪಶ್ಯತಾಂ, ಅಪಶ್ಯನ್, ಅಪಠತ್, ಅಪಠತಾಂ, ಅಪಠನ್, ಏವಂ. ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ಮಲಗಿದಂತಹ ಗುರುಗಳು ಎದ್ದು ಕಿಟಕಿಯಿಂದ ಹೊರಗಡೆ ನೋಡ್ತಾರೆ. ಮಹತ್ಯಾ ವೃಷ್ಟಿಯ, ಬಹಳ ಮಳೆಯಿಂದ, ಸರ್ವತ್ರ ಜಲಪ್ರವಾಹ, ಎಲ್ಲ ಕಡೆಗೂ ನೀರು ತುಂಬಿಕೊಂಡಿದ್ಬಿಟ್ಟಿತ್ತು, ಪ್ರವಾಹ ಬಂದಿತ್ತು. ಆಗ ಅವ್ರೇನ್ ಮಾಡ್ತರು, ಪ್ರವಾಹಸ್ಯ ಶಬ್ದಂ ಶ್ರುತ್ವ, ಬೋಸ್ 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 ಅಂತ ಮಳೆ ನೀರು, ಪ್ರವಾಹದ ನೀರು ಹರಿತಾ ಇರುವ ಶಬ್ದವನ್ನ ಕೇಳಿ, ಚಿಂತಾಮಗ್ನಃ ಧೌಮ್ಯಃ, ಚಿಂತಾಮಗ್ನರಾದಂತಹ ಗುರುಗಳು, ಕಿಂ ಕರ್ತವ್ಯತಾ ಮೂಢಃ, ಕಿಂ ಕರ್ತವ್ಯತಾ ಮೂಢ ಅಂದ್ರೆ ಏನು ಮಾಡಬೇಕು ಎಂದು ದಿಕ್ಕು ತೋಚದಂತಹ ಸ್ಥಿತಿ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ ಬಿಡ್ತರು, ಆ ರೀತಿಯ ಸ್ಥಿತಿಯಲ್ಲಿ ಇದ್ರು. ಯಾಕೆಂದ್ರೆ ಅವರು ಸುತ್ತಮುತ್ತಲೂ ಅವರ ಗದ್ದೆ ಇತ್ತಲ್ವಾ, ಆ ಗದ್ದೆಯಲ್ಲಿ ಈ ರೀತಿ ಪ್ರವಾಹ ಬಂದ್ರೆ ಸಂಪೂರ್ಣ ನಾಶ ಆಗ್ಬಿಡ್ತದೆ. ಅದಕ್ಕಾಗಿ ಚಿಂತೆಯಿಂದ ಕೂಡಿದಂತಹ ಗುರುಗಳು ಏನ್ ಮಾಡ್ಬೇಕು ಎಂಬುದು ದಿಕ್ಕು ತೋಚದೆ ಇದ್ರು. ತದಾನೀಮೇವ ಆರುಣಿಃ ಜಾಗ್ರತಃ ಗುರು ಸಮೀಪಂ ಆಗಚ್ಚತ್. ಆಗ ಆರುಣಿ, ಅವರ ಶಿಷ್ಯರಲ್ಲಿ ಒಬ್ಬನಾದ ಆರುಣಿಗೆ ಎಚ್ಚರ ಆಗ್ತದೆ. ಅವನು ಜಾಗ್ರತನಾಗಿ ಎದ್ದು ಗುರು ಸಮೀಪಂ ಆಗಚ್ಚತ್, ಗುರುವಿನ ಸಮೀಪಕ್ಕೆ ಬರ್ತಾನೆ. ಮುಂದೇನಾಯ್ತು ನೋಡಿ. ಗುರು ಅವದತ್ ಆರುಣೇ ಪಶ್ಯ ಬಹಿಃ ಅತಿವೃಷ್ಟ್ಯಾ ಕೇದಾರಖಂಡಂ ಭಗ್ನಂ ಇವ ಭಾತಿ. ಆಶ್ರಮಂ ಪರಿತಃ ಜಲಪ್ರವಾಹಃ ದೃಶ್ಯತೆ. ಕಿಂ ಕರೋಮಿ ಇತಿ. ಆರುಣಿರವದತ್ ಆಚಾರ್ಯ ಮಾಸ್ತು ಚಿಂತಾ ಬಹಿರ್ಗತ್ವಾ ಪಶ್ಯಾಮಿ ಕಿಂ ಜಾತಂ ಇತಿ. ಗುರು ಹೇಳ್ತಾನೆ ಆಗ ಆರುಣಿ ಹತ್ರ, ಆರುಣೇ ಪಶ್ಯ ಬಹಿಃ ಅತಿವೃಷ್ಟ್ಯಾ ಕೇದಾರಖಂಡಂ ಭಗ್ನಂ ಇವ ಭಾತಿ. ಅತಿಯಾದ ಮಳೆಯಿಂದ, ಅತಿವೃಷ್ಟಿಯಿಂದ ಹೊರಗಡೆ ನಮ್ಮ ಭತ್ತದ ಗದ್ದೆಯ ಈ ಪಾತಿಗಳು ಒಡೆದು ಹೋಗಿರುವ ಹಾಗೆ ಕಾಣುತ್ತಾ ಇದೆ. ಯಾಕಂದ್ರೆ ಆ ಶಬ್ದದಿಂದಲೇ ಗೊತ್ತಾಗ್ತದೆ, ಎಲ್ಲ ಕಡೆಗೂ ಮಳೆಯ ಪ್ರವಾಹ ಏನಾಗಿದೆ, ತುಂಬಿಕೊಂಡಿದ್ದಾವೆ. ಪಶ್ಯ ಬಹಿಃ, ಬಹಿಃ ಪಶ್ಯ, ಹೊರಗಡೆ ನೋಡು. ಪಶ್ಯತು ಪಶ್ಯತಾಂ, ಲೋಟ್ಲಕಾರ. ಪಶ್ಯತು ಪಶ್ಯತಾಂ ಪಶ್ಯಂತು, ಪಶ್ಯ ಮಧ್ಯಮ ಪುರುಷ ಏಕವಚನ. ಆರುಣಿ ನೋಡು ಹೊರಗಡೆ. ಅತಿವೃಷ್ಟಿಯಿಂದ ಕೇದಾರಖಂಡವು ಅಂದ್ರೆ
ಈ ಗದ್ದೆಯ ಬದು ಅಥವಾ ಪಾತಿಯು ಒಡೆದಂತೆ ಕಾಣ್ತಾ ಇದೆ. ಆಶ್ರಮಂ ಪರಿತಃ ಜಲಪ್ರವಾಹ ದೃಶ್ಯತೆ. ಆಶ್ರಮದ ಸುತ್ತಲೂ ನೀರಿನ ಪ್ರವಾಹ ಕಾಣ್ತಾ ಇದೆ. ಕಿಂ ಕರೋಮಿ, ಏನ್ ಮಾಡ್ಲಿ ನಾನೀಗ ಹೇಳಿ ಆರುಣಿ ಹತ್ರ ಹೇಳ್ಕೊಳ್ತಾರೆ ಈ ದೌಮ್ಯ. ಆರುಣಿರವದತ್, ಆಗ ಆರುಣಿಹಿ ಅವದತ್, ಆರುಣಿಹಿ ಹೇಳ್ತಾನೆ ಆಚಾರ್ಯ ಗುರುಗಳೇ, ಮಾಸ್ತು ಚಿಂತಾ, ಚಿಂತಾ ಮಾಸ್ತು, ಚಿಂತೆ ಮಾಡ್ಬೇಡಿ, ಡೋಂಟ್ ವರಿ ಹೇಳುದಿಲ್ಲ ಅದು, ಮಾಸ್ತು ಚಿಂತಾ, ಮಾ ಅಸ್ತು ಮಾಸ್ತು, ಸವರ್ಣ ದೀರ್ಘ ಸಂಧಿ, ಬೇಡ, ಚಿಂತೆ ಬೇಡ. ಬಹಿರ್ಗತ್ವ, ಬಹಿಹಿ ಗತ್ವ, ಹೊರಗಡೆ ಹೋಗಿ, ಅಹಂ ಪಶ್ಯಾಮಿ ಕಿಂ ಜಾತಂ ಇತಿ, ನಾನು ಹೊರಗಡೆ ಹೋಗಿ ನೋಡ್ತೇನೆ ಏನಾಗಿದೆ ಎನ್ನುವುದನ್ನ ನಾನು ಹೋಗಿ ನೋಡ್ತೇನೆ. ನೋಡಿ, ಇದು ಗದ್ದೆಯ ದೃಶ್ಯ. ಈ ರೀತಿ ಬೆಳೆದಂತಹ ಗದ್ದೆಗಳು ನೀರಿಗೆ ಪ್ರವಾಹಕ್ಕೆ ಆಹುತಿ ಆಗ್ತಾ ಇದ್ದಾವೆ. ಅದಕ್ಕಾಗಿ ಆರುಣಿ, ನೀವೇನು ಗುರುಗಳೇ, ನೀವೇನು ಚಿಂತೆ ಮಾಡ್ಬೇಡಿ, ಹೊರಗಡೆ ಹೋಗಿ ನಾನು ನೋಡ್ಕೊಂಡು ಬರ್ತೇನೆ ಅಂತ ಹೇಳ್ತಾರೆ. ಒಂದು ನೋಡಿ, ಧೌಮ್ಯಸ್ಯ ಆರುಣಿ ವಿಷಯೇ ಮಹಾನ್ ಆದರಃ ಆಸೀತ್, ಯತಃ ಸಹ ಗುರುಸೇವಾಂ ಶ್ರದ್ಧಯಾ ಕರೋತಿ ಸ್ಮ, ಅಧ್ಯಯನೆ ನಿಪುಣಃ ಆಸೀತ್. ಅಥ ಆರುಣಿಃ ಆಶ್ರಮದ್ವಾರಂ ಉದ್ಘಾಟ್ಯ ಬಹಿರಗಚ್ಚತ್, ಗತ್ವಾ ಚ ಕೇದಾರಖಂಡಂ ಭಗ್ನಂ ದೃಷ್ಟ್ವಾ ಅಚಿಂತಯತ್ ಕಿಂ ಕಾರ್ಯಂ ಇದಾನಿಂ ಇತಿ. ದೌಮ್ಯಸ್ಯ ಆರುಣಿ ವಿಷಯೇ ಮಹಾನ್ ಆದರಃ ಆಸೀತ್. ದೌಮ್ಯನಿಗೆ ಆರುಣಿಯನ್ನ ಕಂಡ್ರೆ, ಈ ಶಿಷ್ಯನನ್ನ ಕಂಡ್ರೆ ಮಹಾನ್ ಆದರಃ, ಆದರ ಅಂದ್ರೆ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಇತ್ತು. ದೌಮ್ಯರಿಗೆ ಆರುಣಿಯನ್ನು ಕಂಡ್ರೆ ಬಹಳ ಪ್ರೀತಿ ಇತ್ತು. ಯಾಕೆಂದ್ರೆ ಯತಃ ಸಹ ಗುರು ಸೇವಾಂ ಶ್ರದ್ಧೆಯಾ ಕರೋತಿ ಸ್ಮ, ಅವನು ಗುರುವಿನ ಸೇವೆಯನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದ, ಹೇಳಿದ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇದ್ದ, ಪ್ರೀತಿಯಿಂದ ಮಾಡ್ತಾ ಇದ್ದ. ತಾನು ಮಾಡಿದ ಕೆಲಸದಲ್ಲಿ ಅವನಿಗೆ ಶ್ರದ್ಧೆ ಇತ್ತು. ಇದರಿಂದ ಗುರುಗಳಿಗೆ, ದೌಮ್ಯರಿಗೆ ಆರುಣಿಯನ್ನು ಕಂಡ್ರೆ ಬಹಳ ಪ್ರೀತಿ. ಅಧ್ಯಯನೇ ನಿಪುಣಃ ಆಸೀತ್, ಜೊತೆಗೆ ಕಲಿಯುವುದರಲ್ಲೂ ಕೂಡ ತುಂಬಾ ಚತುರಃ, ನಿಪುಣಃ, ನಿಷ್ಣಾತಃ ಆಸೀತ್, ಕಲಿಯುವುದರಲ್ಲೂ ಕೂಡ ಆಸಕ್ತಿಯಿಂದ ಕಲಿತಾ ಇದ್ದ, ಬುದ್ಧಿವಂತನಾಗಿದ್ದ. ಬಳಿಕ ಆರುಣಿ ಆಶ್ರಮದ ದ್ವಾರಂ ಉದ್ಘಾಟ್ಯ, ಆರುಣಿ ಆಶ್ರಮದ ಬಾಗಿಲನ್ನು ತೆರೆದು, ಉದ್ಘಾಟಿಸುವುದು ಹೇಳುದಲ್ಲ, ತೆರೆಯುವುದಕ್ಕೆ ಓಪನ್ ಮಾಡೋದು ಹೇಳ್ತೇವಲ್ಲ, ಅದು ಉದ್ಘಾಟನೆ ಅಲ್ವಾ, ನೀವೆಲ್ಲ ಕೇಳಿದಿರಲ್ವಾ ಅದರ ಉದ್ಘಾಟನೆ, ಇದರ ಉದ್ಘಾಟನೆ ಅಂದ್ರೆ ತೆರೆಯುವುದು, ಓಪನ್ ಮಾಡೋದು. ಆಶ್ರಮದ ದ್ವಾರ ಅಂದ್ರೆ ಬಾಗಿಲನ್ನು ಉದ್ಘಾಟಿಸಿ ತೆಗೆದು, ಬಹಿಹಿ ಅಗಚ್ಚತ್, ಹೊರಗಡೆ ಹೋಗ್ತಾನೆ ಆರುಣಿ. ನೋಡಿ, ಅವನಿಗೆ ಹೆದರಿಕೆನೇ ಇಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಪ್ರವಾಹ ಬರ್ತಾ ಇದೆ, ಆದ್ರೂ ಕೂಡ ಮಧ್ಯರಾತ್ರಿಯಲ್ಲಿ ತಾನೊಬ್ಬನೇ ಹೊರಗಡೆ ಹೋದ. ಗತ್ವಾಚ, ಹೋಗಿ, ಖೇದಾರ ಖಂಡಂ ಭಗ್ನಂ ದೃಷ್ಟ್ವಾ ಅಚಿಂತಯತ್, ಗದ್ದೆಯ ಬದು ಪಾತಿ ಒಡೆದು ಹೋಗಿದೆ, ಅದನ್ನು ನೋಡಿ ಮನಸ್ಸಿನಲ್ಲೇ ವಿಚಾರ ಮಾಡ್ತಾನೆ. ಕಿಂ ಕಾರ್ಯಂ ಇದಾನಿಂ, ಈಗ ನಾನು ಏನ್ ಮಾಡ್ಬೇಕು, ನನ್ನ ಕಣ್ಣೆದುರಿಗೆ ಗದ್ದೆ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಯಾಕೆಂದ್ರೆ ಈ ಗದ್ದೆಯ ಪಾತಿ ಒಡೆದು ಹೋಗಿದೆ, ಅದರಿಂದ ನೀರಿನ ಪ್ರವಾಹ ಹೊರಗೆ ಬರ್ತಾ ಇದೆ, ಬೆಳೆದಂತ ಬೆಳೆಗಳೆಲ್ಲ ತೊಳೆದು ಹೋಗ್ತವೆ. ಅದಕ್ಕಾಗಿ ಕಿಂ ಕಾರ್ಯಂ ಇದಾನಿಂ ಇತಿ ಸಹ ಅಚಿಂತಯತ್. ತತ್ರ ನ ಇಷ್ಟಿಕಾಃ ಆಸನ್ ನ ಶಿಲಾಶ್ಚ, ಕಿಂಚಿತ್ ವಿಚಾರ್ಯ ಆರುಣಿ ಭಗ್ನಸ್ಯ ಕೇದಾರಖಂಡಸ್ಯ ಮಧ್ಯೆ ಅಸ್ವಪತ್, ಕ್ರಮೇಣ ವೃಷ್ಟಿರಪಿ ಶಾಂತ. ಅಲ್ಲಿ ಆ ಗದ್ದೆಯ ಬದುವಿನಲ್ಲಿ ಅಥವಾ ಪಾತಿಯನ್ನ ಕಟ್ಟಬೇಕು, ಏನಾದ್ರೂ ಮಾಡಿ ಭದ್ರ ಮಾಡ್ಬೇಕು, ನೀರು ಹೊರಗಡೆ ಹೋಗದೆ ಹೋದಂಗೆ ಕಟ್ಟಬೇಕು ಹೇಳಿ ನೋಡಿದ್ರೆ, ತತ್ರ ನ ಇಷ್ಟಿಕಾಹ, ಇಟ್ಟಿಗೆಗಳಾಗಲಿ ಶಿಲಾ ಕಲ್ಲುಗಳಾಗಲಿ ಇರಲಿಲ್ಲ. ಗದ್ದೆಯಲ್ಲಿ ಕಲ್ಲುಗಳೆಲ್ಲ ಇರ್ತವ್ಯ? ಇಲ್ಲ, ಎಲ್ಲ ಹುಡುಕ್ತಾನೆ ಅಲ್ಲಿ. ಶಿಲಾ ಅಂದ್ರೆ ಕಲ್ಲು, ಇಷ್ಟಿಕಾ ಅಂದ್ರೆ ಇಟ್ಟಿಗೆಗಳು. ಯಾವುದೇ ಇಟ್ಟಿಗೆಗಳಾಗಲಿ ಕಲ್ಲುಗಳಾಗಲಿ ಇರಲಿಲ್ಲ. ಕಿಂಚಿತ್ ವಿಚಾರ್ಯ, ಸ್ವಲ್ಪ ಹೊತ್ತು ವಿಚಾರಿಸಿ, ಆರುಣಿ ಭಗ್ನಸ್ಯ, ಹೇಗೆ ಇದನ್ನ ಈ ಜಲಪ್ರವಾಹವನ್ನು ತಡಿಬೇಕು ಹೇಳಿ ವಿಚಾರ ಮಾಡಿ, ಭಗ್ನಸ್ಯ ಕೇದಾರಖಂಡಸ್ಯ ಮಧ್ಯೆ, ಒಡೆದಿರುವಂತಹ ಈ ಗದ್ದೆಯ ಪಾತಿಯ ಮಧ್ಯದಲ್ಲಿಯೇ ಅಸ್ವಪತ್, ತಾನೇ ಮಲಗ್ಬಿಡ್ತಾನೆ. ನೋಡಿ, ಇದು ಗದ್ದೆ, ಇಲ್ಗಡೆ ಈ ಕಡೆನೂ ಗದ್ದೆ ಇದೆ, ಈ ಕಡೆನೂ ಗದ್ದೆ ಇದೆ, ಈ ಗದ್ದೆಯಿಂದ ಹೊರಗಡೆ ನೀರು ಬರ್ತಾ ಇದೆಯಲ್ಲ, ಆ ಮಧ್ಯದಲ್ಲಿ ತಾನೇ ಜಲಪ್ರವಾಹವನ್ನ ನಿಯಂತ್ರಿಸುವುದಕ್ಕಾಗಿ ತಾನೇ ಏನ್ ಮಾಡ್ತಾನೆ, ಅದರ ಮಧ್ಯೆ ಮಲಗ್ಬಿಡ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಕ್ರಮೇಣ ವೃಷ್ಟಿರಪಿ ಶಾಂತ,
ಮಳೆ ಕಡಿಮೆ ಆದ ತಕ್ಷಣ ನೀರೆಲ್ಲ ಇಳಿದು ಹೋಗ್ತವೆ, ಗದ್ದೆ ನೀರು ಕುಡಿದು ಬಿಡ್ತದೆ, ಹೌದಲ್ವಾ? ಸ್ವಲ್ಪ ಹೊತ್ತಿನಲ್ಲಿ ವೃಷ್ಟಿಹಿ ಅಪಿ ಶಾಂತ, ಮಳೆಯೂ ಕೂಡ ಏನಾಯ್ತು ಶಾಂತ. ವೃಷ್ಟಿಹಿ ಸ್ತ್ರೀಲಿಂಗ, ಅದಕ್ಕಾಗಿ ಏನಾಯ್ತು ಶಾಂತ. ವೃಷ್ಟಿಹಿ ಅಪಿ ಶಾಂತ. ಪ್ರಭಾತೆ ಸಂಜಾತೇಪಿ ಆರುಣಿಂ ಅನಾಗತಂ ವೀಕ್ಷ್ಯ ಗುರುಃ ಸತೀರ್ಥ್ಯಾಶ್ಚ ಸಂಭ್ರಾಂತಾಃ ಅಭವನ್. ಸರ್ವೇ ಮಿಲಿತ್ವಾ ಆರುಣಿಂ ಅನ್ವೇಷ್ಟುಂ ಪ್ರವೃತ್ತಾಃ. ಯದಾ ते शालिक्षेत्रस्य समीपम् आगताः तदा केदारखण्डमध्ये शयानम् आरुणिं दृष्ट्वा चकिताः अभवन्. प्रभाते प्रातःकाले संजाते अपि, संजाते अपि संजातेपि का संधिः पूर्वरूप संधिः. ಬೆಳಿಗ್ಗೆ ಆದ್ರೂ ಕೂಡ ಆರುಣಿಂ ಅನಾಗತಂ, ನ ಆಗತಂ ಅನಾಗತಂ. ಆಗತ ಅಂದ್ರೆ ಬರುವುದು, ಅನಾಗತ ಅಂದ್ರೆ ಬರ್ದೇ ಇರುವುದು. ಆರುಣಿ ಬೆಳಿಗ್ಗೆ ಆದ್ರೂ ಬರ್ದೇ ಇರುವುದನ್ನು ವೀಕ್ಷ್ಯ ಕಂಡು, ದೃಷ್ಟವ. ಗುರುಹು, ಗುರುಹು ದೌಮ್ಯಃ, ಸತೀರ್ಥ್ಯಾಹ, ಸತೀರ್ಥ್ಯ ಅಂದ್ರೆ ಅವನ ಸಹಪಾಠಿಗಳು, ಸಹಪಾಠಿನ್ಯಃ ಅವನ ಜೊತೆಗೆ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು. ಸಂಭ್ರಾಂತಾಃ ಅಭವನ್, ಅವರು ಗಾಬರಿಗೊಂಡ್ರು, ಹೆದರಿಕೆ ಆಯ್ತು ಅವರಿಗೆ. ಬೆಳಿಗ್ಗೆ ಆದ್ರೂ ಕೂಡ ಆರುಣಿ ಎಲ್ಲೂ ಇಲ್ವೇ ಇಲ್ಲಲ್ಲ, ಅದಕ್ಕಾಗಿ ಬೆಳಿಗ್ಗೆ ಆದ್ರೂ ಅವನು ಬರದೇ ಇರುವುದನ್ನ ಕಂಡು ಗುರುಗಳು ಹಾಗೂ ಅವನ ಸಹಪಾಠಿಗಳು ಗಾಬರಿಗೊಂಡ್ರು, ಹೆದರಿದ್ರು. ಸರ್ವೇ ಮಿಲಿತ್ವ, ಅವರೆಲ್ಲರೂ ಸೇರ್ಕೊಂಡು ಆರುಣಿಂ ಅನ್ವೇಷ್ಟುಂ, ಆರುಣಿಯನ್ನ ಹುಡುಕಲು ಪ್ರವೃತ್ತಾಹ, ಎಲ್ಲಿ ಹೋಗಿರ್ಬಹುದು ಅಂತ ಈ ಆಶ್ರಮದಿಂದ ಹೊರಗಡೆ ಬರ್ತಾರೆ, ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯದಾ ತೇ ಶಾಲಿಕ್ಷೇತ್ರಸ್ಯ ಸಮೀಪಂ ಆಗತಾಹ, ಯಾವಾಗ ಅವರು ಈ ಭತ್ತದ ಗದ್ದೆಯ ಸಮೀಪಕ್ಕೆ ಬಂದ್ರು, ನೋಡಿ ಈ ಚಿತ್ರದಲ್ಲಿ ಅವರೆಲ್ಲ ಬಂದಿದ್ದಾರೆ. ತದಾ ಕೇದಾರಖಂಡ ಮಧ್ಯೆ ಶಯಾನಂ, ನೋಡಿ ಈ ರೀತಿ ಈ ಗದ್ದೆಯ ಪಾತಿಯ ಮಧ್ಯದಲ್ಲಿ ಮಲಗಿರುವಂತಹ ಆರುಣಿಯನ್ನ ನೋಡಿ ಚಕಿತಾಹ ಭವನ್, ಆಶ್ಚರ್ಯಚಕಿತರಾಗ್ತಾರೆ. ಯಾಕಂದ್ರೆ ಬೆಳಗಾದ್ರೂ ಕೂಡ ಅವನು ಅಲ್ಲೇ ಮಲಗಿದ್ದಾನೆ. ತದಾ ಕೇದಾರಖಂಡ ಮಧ್ಯೆ, ಈ ಕೇದಾರಖಂಡದ ಮಧ್ಯದಲ್ಲಿ ಮಲಗಿರುವಂತಹ ಆರುಣಿಂ ದೃಷ್ಟ್ವಾ, ಆರುಣಿಯನ್ನು ನೋಡಿ ಗುರುಹು ಸತೀರ್ಥ್ಯಾಹ ಚ ಚಕಿತಾಹ ಅಭವನ್, ಅವರೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಗುರುಹು ಸಂಭ್ರಾಂತಃ ವತ್ಸ ಆರುಣೆ ವತ್ಸ ಆರುಣೆ ಇತಿ ಆಹ್ವಯತ್. ತತ್ ಶ್ರುತ್ವಾ ಆರುಣಿಃ ಕೇದಾರಖಂಡಾತ್ ಉದತಿಷ್ಠತ್. ಸ ಚ ಶೈತ್ಯಾಧಿಕ್ಯಾತ್ ಜಡಃ ಆಸೀತ್. ನೋಡಿ ಚಿತ್ರದಲ್ಲಿ ಕಾಣುತ್ತದೆ. ಗುರುಹು ಸಂಭ್ರಾಂತಃ, ಗುರುಹು ಗಾಬರಿ, ಈ ಗುರುವಾದಂತಹ ದೌಮ್ಯ ಗಾಬರಿಗೊಂಡು ಹೆದರಿಕೆಯಿಂದ ಏನ್ ಮಾಡ್ತಾನೆ, ವತ್ಸ ಆರುಣಿ, ವತ್ಸ ಆರುಣಿ, ಮಗು ಆರುಣಿ, ಮಗು ಆರುಣಿ ಹೇಳಿ ಅವನನ್ನ ಅನೇಕ ಸಲ ಕರೀತಾರೆ. ಯಾಕೆಂದ್ರೆ ಅವನು ಇಲ್ಲೇ ಇನ್ನೂ ಮಲಗಿದ್ದಾನೆ, ಅವನಿಗೆ ಎಚ್ಚರ ಇಲ್ಲ. ಯಾಕೆಂದ್ರೆ ಮಳೆಯಿಂದ ಅವನು ಏನಾಗಿದ್ದಾನೆ, ಜಡ ಆಗ್ಬಿಟ್ಟಿದ್ದಾನೆ, ತೊಪ್ಪೆಯಾಗಿ ಅಚ್ಚಳಿಯಲ್ಲಿ ಮಲಗಿದ್ದಾನೆ. ತತ್ ಶ್ರುತ್ವ ಆರುಣಿ, ಆರುಣಿ ಹೇಳಿ ತನ್ನ ಹೆಸರನ್ನು ಕರೆದಿದ್ದನ್ನು ಕೇಳಿ ಆರುಣಿ ಕೇದಾರಖಂಡಾತ್ ಉದತಿಷ್ಠತ್, ಆ ಕೇದಾರಖಂಡದಿಂದ, ಆ ಗದ್ದೆಯ ಬದುವಿನಿಂದ ಅವನು ಎದ್ಕೊಳ್ತಾನೆ. ಸಚ, ಹೇಗಾಗಿದ್ದ, ಶೈತ್ಯಾಧಿಕ್ಯಾತ್, ಮಳೆಯಲ್ಲೇ ಮುಳುಗಿದ್ದರಿಂದ ಶೀತ ಜಾಸ್ತಿಯಾಗಿ ಜಡ ನಿಶ್ಚಲ ಆಗ್ಬಿಟ್ಟಿದ್ದ, ಅವನಿಗೆ ಓಡಾಡ್ಲಿಕ್ಕೆ ಎದ್ಗೊಳ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ನೋಡಿ ಈ ಚಿತ್ರದಲ್ಲಿ ಗುರುಗಳು ಏನ್ ಮಾಡ್ತಿದ್ದಾರೆ, ಆರುಣಿಯನ್ನ ಎಬ್ಬಿಸ್ತಾ ಇದ್ದಾರೆ, ಉಳಿದ ಶಿಷ್ಯರು ಅಲ್ಲೇ ಸುತ್ತಲೂ ನಿಂತ್ಕೊಂಡಿದ್ದಾರೆ. ಆ ನಂತರ ಏನ್ ಮಾಡಿದ್ರು ಅವರು, ಗುರುಹು ಸಕಾಯಶ್ಚ ತಂ ಮಂದಂ ಮಂದಂ ಆಶ್ರಮಂ ಅನಯನ್ ಔಷಧೋಪಚಾರೇಣ ಚ ಸ್ವಸ್ಥಂ ಅಕುರ್ವನ್. ಅಥ ದೌಮ್ಯಃ ಆರುಣಿಂ ಆಲಿಂಗ್ಯ ಶಿರಸ್ಯಾಗ್ರಾಯ ಆಶಿಷೋ ದತ್ತವಾನ್. ವತ್ಸ ತವ ಗುರು ಸೇವಯಾ ಅಹಂ ಸಂತುಷ್ಟೋಸ್ಮಿ, ತುಭ್ಯಂ ಸರ್ವೇ ವೇದಾಃ ಸ್ವಯಂ ಸ್ಫುರಂತು ಇತಿ. ಗುರುವನುಗ್ರಹೇಣ ಆರುಣಿಃ ಅಚಿರೇಣೈವ ಕಾಲೇನ ಸರ್ವಜ್ಞೋ ಭವತ್. ಅನೇನೈವ ಆರುಣಿಃ ಉದ್ದಾಲಕ ಇತಿ ಪ್ರಸಿದ್ಧಃ. ತದುಕ್ತಂ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಗುರು ನೋಡಿ, ಗುರುಹು ಸಖಾಯಶ್ಚ, ಗುರುಗಳು ಮತ್ತೆ ಅವನ ಗೆಳೆಯರು, ಸಖಾಯ
ತಮ್ಮ ಮಂದಂ ಮಂದಂ ಅವನನ್ನ ಆರುಣಿಯನ್ನ ಮಂದಂ ಮಂದಂ ಆಶ್ರಮಂ ಅನಯನ್ ನಿಧಾನವಾಗಿ ಆಶ್ರಮಕ್ಕೆ ಕರೆದೊಯ್ದರು. ಯಾಕಂದ್ರೆ ಅವನಿಗೆ ಸರಿಯಾಗಿ ನಡಿಲಿಕ್ಕೆ ಆಗುದಿಲ್ಲ, ಅವನು ಮಳೆಯ ಪ್ರವಾಹದಲ್ಲಿ ಮುಳುಗಿದ್ದ. ಔಷಧೋಪಚಾರೇಣ ಚ ಸ್ವಸ್ಥಂ ಅಕುರ್ವನ್. ಔಷಧ ಉಪಚಾರೇಣ ಔಷಧೋಪಚಾರೇಣ ಕಸಂಧಿಹಿ ಗುಣಸಂಧಿಹಿ. ಔಷಧದ ಉಪಚಾರದಿಂದ ಅವನನ್ನ ಸ್ವಸ್ಥರನ್ನಾಗಿ ಅವನು ಮೊದಲಿನಂತೆ ಆಗ್ತಾನೆ, ಆರೋಗ್ಯಪೂರ್ಣನಾಗ್ತಾನೆ. ಬಳಿಕ ಅಥ ಧೌಮ್ಯ ಆರುಣಿಂ ಆಲಿಂಗ್ಯ. ಅವನಿಗೆ ಗುರುಗಳಿಗೆ ಅತ್ಯಂತ ಸಂತೋಷವಾಗ್ತದೆ. ಯಾಕೆಂದ್ರೆ ತನ್ನ ಜೀವದ ಹಂಗನ್ನು ತೊರೆದು ಕೂಡ ತಾನೇನ್ ಗುರುವಿನ ಸೇವೆಯನ್ನು ಮಾಡಿದ್ದಾನೆ, ಭತ್ತದ ಗದ್ದೆಯನ್ನ ರಕ್ಷಣೆ ಮಾಡಿದ್ದಾನೆ. ಅದಕ್ಕಾಗಿ ಗುರುಗಳು ಆರುಣಿಯನ್ನ ಆಲಂಗಿಸಿಕೊಂಡು ಅಪ್ಪಿಕೊಂಡು ಶಿರಸ್ಯಾಘ್ರಾಯ ತಲೆಯನ್ನು ನೇವರಿಸಿ ಆಶಿಷೋ ದತ್ತವಾನ್ ಆಶೀರ್ವಾದವನ್ನ ಕೊಡ್ತಾರೆ. ಏನಂತ? ವತ್ಸ ತವ ಗುರು ಸೇವೆಯ ಅಹಂ ಸಂತುಷ್ಟೋಸ್ಮಿ. ಮಗು, ನಿನ್ನ ಗುರುವಿನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನೀನು ಗುರುವಿಗೆ ಮಾಡಿದ ಸೇವೆಯಿಂದ ಅಹಂ ಸಂತುಷ್ಟ ಅಸ್ಮಿ. ಸಂತುಷ್ಟೋ ಅಸ್ಮಿ, ಸಂತುಷ್ಟೋಸ್ಮಿ. ಸಂಧಿಹಿ ಪೂರ್ವರೂಪ ಸಂಧಿಹಿ. ನೀನು ಮಾಡಿದ ಗುರುವಿನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ತುಭ್ಯಂ ಸರ್ವೇ ವೇದಾಹ ಸ್ವಯಂ ಸ್ಫುರಂತು ಇತಿ. ನೋಡಿ, ಅವರ ಆಶೀರ್ವಾದ ಮಾಡ್ತಾರೆ. ಆಗಿನ ಕಾಲದ ಗುರುಗಳಿಗೆ ಅಷ್ಟು ಶಕ್ತಿ ಇತ್ತು. ಯಾಕೆಂದ್ರೆ ಅವರು ತಪಸ್ಸನ್ನು ಮಾಡಿ ಅಷ್ಟು ಶಕ್ತಿಯನ್ನು ಪಡ್ಕೊಂಡಿದ್ರು. ಅವರು ಏನು ಆಶೀರ್ವಾದ ಮಾಡ್ತಿದ್ರೋ ಅದು ಸಿದ್ಧಿಸ್ತಾ ಇತ್ತು. ತುಭ್ಯಂ ಸರ್ವೇ ವೇದಾಹ ಸ್ವಯಂ ಸ್ಫುರಂತು. ನಿನಗೆ ಎಲ್ಲಾ ವೇದಗಳು ಸ್ವತಃ ಸ್ಫುರಿಸಲಿ, ಸ್ವತಃ ನಿಮಗೆ ಅದರ ಜ್ಞಾನ ಉಂಟಾಗಲಿ. ನೀನು ಕಲಿಯುವ ಅವಶ್ಯಕತೆ ಇಲ್ಲ, ನಿನಗೆ ಎಲ್ಲಾ ವೇದಗಳು ನಿನಗೆ ಬರಲಿ. ಸರ್ವೇ ವೇದ, 4 ವೇದಗಳಿದೆಯಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ. ಈ ರೀತಿ ವೇದಾಧ್ಯಯನಕ್ಕಾಗಿ ಅವರು ಗುರುಕುಲಗಳಿಗೆ ಹೋಗ್ತಿದ್ರು. ನಿನ್ನ ಗುರು ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ, ನಿನಗೆ ಎಲ್ಲಾ ವೇದಗಳು ಸ್ವತಃ ಸ್ಫುರಿಸಲಿ. ಅಂದ್ರೆ ನಿನಗೆ ಅದು ಸ್ವತಃ ನೀನು ಅಭ್ಯಾಸ ಮಾಡದೆ ನಿನಗೆ ಅದರ ಜ್ಞಾನ ಉಂಟಾಗಲಿ ಹೇಳಿ ಗುರುಗಳು ಆಶೀರ್ವಾದವನ್ನ ಮಾಡ್ತಾರೆ. ಗುರುವನುಗ್ರಹೇಣ, ಗುರು ಅನುಗ್ರಹೇಣ, ಗುರುವನುಗ್ರಹೇಣ ಇದಮಪಿ ಎಣ್ ಸಂಧಿ ವ ಬಂದಿದೆಯಲ್ಲ. ಗುರುವಿನ ಅನುಗ್ರಹದಿಂದ ಆರುಣಿಹಿ ಅಚಿರೇಣೈವ, ಅಚಿರೇಣ ಪ್ಲಸ್ ಏವ ಅಚಿರೇಣೈವ ವೃದ್ಧಿ ಸಂಧಿ. ಕೂಡಲೇ ಸ್ವಲ್ಪ ಕಾಲದಲ್ಲಿಯೇ ಸರ್ವಜ್ಞ ಅಭವತ್, ಸರ್ವಜ್ಞೋ ಅಭವತ್, ಸರ್ವಜ್ಞೋಭವತ್. ಇದು ಪೂರ್ವರೂಪ ಸಂಧಿ. ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಎಲ್ಲವನ್ನು ಬಲ್ಲವನಿಗೆ ಏನಂತಾರೆ? ಸರ್ವಜ್ಞ. ಗುರುವಿನ ಅನುಗ್ರಹದಿಂದ ಆರುಣಿಯು ಸ್ವಲ್ಪ ಕಾಲದಲ್ಲಿಯೇ ಸರ್ವಜ್ಞನಾದನು, ಎಲ್ಲವನ್ನು ಬಲ್ಲವನಾದನು. ಅನೇನ ಏವ ಅನೇನೈವ ವೃದ್ಧಿ ಸಂಧಿ. ಇದರಿಂದಲೇ ಆರುಣಿ ಉದ್ದಾಲಕ ಇತಿ ಪ್ರಸಿದ್ಧ. ಆರುಣಿ ಉದ್ದಾಲಕ, ಆರುಣಿ ಹೇಳಿ ಅವನು ಕಡೆಗೆ ಪ್ರಸಿದ್ಧನಾಗ್ತಾನೆ. ಆರುಣಿ ಉದ್ದಾಲಕ ಅವರಿಬ್ರು ಒಂದೇ. ಇದರಿಂದ ಆರುಣಿಯು ಉದ್ದಾಲಕನೆಂದು ಪ್ರಸಿದ್ಧನಾಗ್ತಾನೆ. ಅದಕ್ಕಾಗಿಯೇ ಹೇಳ್ತಾರೆ ತದುಕ್ತಂ ತತ್ ಉಕ್ತಂ. ಏನು? ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಅದಕ್ಕಾಗಿ ಈ ಶ್ಲೋಕವನ್ನು ಹೇಳ್ತಾರೆ. ಏನಂತ? ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಹು ವಿದ್ಯಾ ಯಶಃ ಬಲಂ. ಅಭಿವಾದನ ಅಂದ್ರೇನು? ಗೌರವದಿಂದ ಮಾಡುವಂತಹ ನಮಸ್ಕಾರ, ವಿನಯಪೂರ್ವಕವಾದಂತಹ ನಮಸ್ಕಾರ. ತನ್ನ ಹೆಸರನ್ನ ಹೇಳಿ ಮಾಡುವ ನಮಸ್ಕಾರಕ್ಕೆ ಏನಂತಾರೆ? ಅಭಿವಾದನೆ, ಅಭಿವಾದನ. ಗೌರವದಿಂದ ಮಾಡುವಂತಹ ನಮಸ್ಕಾರ. ಹಾಗೆ ನಿತ್ಯಂ ಪ್ರತಿದಿನವೂ ವೃದ್ಧೋಪಸೇವಿನಃ ಅಂದ್ರೆ ಹಿರಿಯರನ್ನ ನಿತ್ಯವೂ ನಮಸ್ಕರಿಸುತ್ತಾ ಯಾರು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾರೋ ಅವರ ವಿದ್ಯೆ, ಆಯುಷ್ಯ, ಕೀರ್ತಿ ಮತ್ತೆ ಬಲ ಇವು ಅಭಿವೃದ್ಧಿ ಹೊಂದುತ್ತವೆ, ಇವು ಹೆಚ್ಚಾಗ್ತವೆ. ಹಿರಿಯರನ್ನು ನಿತ್ಯವೂ ನಮಸ್ಕರಿಸುತ್ತಾ ಅವರಿಂದ ಆಶೀರ್ವಾದ ಪಡೆಯುವವನಿಗೆ ಆಯುಷ್ಯ, ವಿದ್ಯೆ, ಕೀರ್ತಿ ಮತ್ತು ಬಲ ಇವು ಅಭಿವೃದ್ಧಿ ಹೊಂದುತ್ತದೆ. ಆದ್ದರಿಂದ ನಾವು ಗುರುಗಳ ಮತ್ತೆ ಹಿರಿಯರ ಸೇವೆಯನ್ನ ನಿತ್ಯವೂ ಮಾಡಬೇಕು.
ನಾವೇನ್ ಮಾಡ್ತೇವೆ, ಹಿರಿಯರು ಅಂದ್ರೆ ಅವರು ವೃದ್ಧರು, ಕೈಲಾಗದೆ ಹೋದರು, ಅವ್ರಿಗೆ ಏನು ಮಾಡಬಾರ್ದು, ಯಾಕಂದ್ರೆ ಅವರಿಗೆ ಸೇವೆ ಮಾಡಿದ್ರೆ ನಮ್ಗೆ ತೊಂದರೆ ಆಗ್ಬಿಡ್ತೇವೆ ಅಂದ್ಕೊಳ್ತೇವೆ. ತಂದೆ ತಾಯಿಗಳನ್ನ ಅಥವಾ ನಮ್ಮ ವೃದ್ಧರನ್ನ ಕಂಡ್ರೆ ನಾವೇನ್ ಮಾಡ್ತೇವೆ, ಅವರನ್ನ ನಿಷ್ಕಾಳಜಿ ಮಾಡ್ತೇವೆ, ವೃದ್ಧಾಶ್ರಮಗಳಿಗೆ ಅವರನ್ನ ಕಳಿಸ್ತೇವೆ. ಅವರ ಯೋಗಕ್ಷೇಮವನ್ನು ನೋಡುವ ಬದಲು ನಾವು ಅವರನ್ನ ವೃದ್ಧಾಶ್ರಮಗಳಿಗೆ ತಳ್ತೇವೆ. ಆದ್ರೆ ಅದು ತಪ್ಪು, ಅದನ್ನ ಹಾಗೆ ಮಾಡಬಾರ್ದು. ಯಾಕೆಂದ್ರೆ ಹಿರಿಯರನ್ನ, ಗುರುಗಳನ್ನ, ದೊಡ್ಡವರನ್ನ ನಿತ್ಯವೂ ನಮಸ್ಕರಿಸಿ ನಾವು ಅವರ ಆಶೀರ್ವಾದ ಪಡೆದ್ರೆ ನಮ್ಮ ಆಯುಷ್ಯ, ವಿದ್ಯೆ, ಯಶಸ್ಸು, ಬಲ ಹೆಚ್ಚಾಗ್ತದೆ ಎಂಬುದನ್ನ ಈ ನೋಡಿ ನೀವು ಈಗಾಗಲೇ ನೋಡಿದಿರಲ್ವಾ. ಈ ಆರುಣಿಯ ಮೂಲಕನೇ ಅವನು ಗುರು ಸೇವೆಯನ್ನ ಶ್ರದ್ಧೆಯಿಂದ ಮಾಡುವುದರ ಮೂಲಕ ಅವನಿಗೆ 4 ವೇದಗಳು, ಅದನ್ನು ಕಲಿಯುವುದು ತುಂಬಾ ಕಷ್ಟ. ಆ ಎಲ್ಲಾ 4 ವೇದಗಳು ಅವನಿಗೆ ಏನು ಏಕಕಾಲಕ್ಕೆ ಅವನಿಗೆ ಬರುವಂತ ಆಯ್ತು. ಈ ರೀತಿ ಗುರುಗಳ, ಹಿರಿಯರ ಸೇವೆಯನ್ನ ನಾವು ಯಾವತ್ತಿಗೂ ಮಾಡಬೇಕು, ಅದರಿಂದ ನಮಗೆ ಒಳ್ಳೆಯದೇ ಆಗ್ತದೆ ಎಂಬುದನ್ನ ಈ ಪಾಠದ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಧೀರಃ ಗುರುಭಕ್ತಃ ಎಂಬ ಪಾಠವನ್ನ ಆರುಣಿಯ ಕಥೆಯ ಮೂಲಕ ನಾವು ನೋಡಿದ್ದೇವೆ. ಸರ್ವೇಭ್ಯೋ ಧನ್ಯವಾದಾः. ವಯಂ ಪುನರ್ಮಿಲಾಮ ಛಾತ್ರಾः.